ಇದ್ರ ಜೊತೆಗೆ ಮೊನ್ನೆ ತಾನೇ ನಾವು ಮಹಿಳಾ ದಿನಾಚರಣೆಯನ್ನ ಸೆಲೆಬ್ರೇಟ್ ಮಾಡಿದ್ವಿ. ಎಷ್ಟೇ ಹಣವಂತರಾದ್ರೂ ಎಷ್ಟೇ ಸ್ಥಿತಿವಂತರಾದ್ರೂ ಕೈಗೆ ಕಾಲಿಗೆ ಆಳ್ಗಳಿದ್ರೂ ಕೂಡ ಹೆಣ್ಣು ಮಗಳು ಎರಡು ಕಡೆ ನಿಭಾಯಿಸೋದು ದಟ್ಸ್ ನಾಟ್ ಸೋ ಈಸಿ. ನೀವ್ ಹೇಗ್ ಮೇಂಟೈನ್ ಮಾಡ್ತೀರಿ ಮನೆ, ನಿಮ್ಮ ಸ್ಕೂಲ್ನ? ಐ ಶುಡ್ ಥ್ಯಾಂಕ್ ಮೈ ಹಸ್ಬೆಂಡ್ ಫಾರ್ ದ್ಯಾಟ್, ಬಿಕಾಸ್ ನನ್ನ ಹಸ್ಬೆಂಡ್ ಎಲ್ಲದಕ್ಕೂ ಸಪೋರ್ಟ್ ಮಾಡ್ತಾರೆ. ಮನೇಲಿ ಅಡುಗೆ ಮಾಡಿಲ್ಲ ಅಂದ್ರೂ ತೊಂದರೆ ಇಲ್ಲ, ನೀನ್ ಹೋಗಮ್ಮ, ನಿನ್ಗೆ ಏನ್ ಇಷ್ಟನೋ ಅದನ್ನ ಮಾಡು ಅಂತ ಹೇಳ್ತಾರೆ. ನನಗೆ ಫ್ರೆಂಡ್ಸ್ ಕ್ರೇಜ್ ಜಾಸ್ತಿ, ಸೊ ಫ್ರೆಂಡ್ಸ್ ಜೊತೆನೂ ಟೈಮ್ ಕೊಡ್ತೀನಿ, ಸ್ಕೂಲಲ್ಲೂ ಟೈಮ್ ಕೊಡ್ತೀನಿ. ಬೆಳಗ್ಗೆ 8:30 ಹೋದ್ರೆ 5:30 ತನಕ ಸ್ಕೂಲಲ್ಲಿ ಇರ್ತೀನಿ. ಅದಾದ್ಮೇಲೆ ಫ್ಯಾಮಿಲಿ ಟೈಮ್ ಕೂಡ ಕೊಡ್ತೀನಿ. ಸೊ ಹಾಗಾಗಿ ಐ ಡೋಂಟ್ ನೋ ಮೇಡಮ್, ಗಾಡ್ ಹ್ಯಾಸ್ ಗಿವನ್ ಮಿ ದ ಸ್ಟ್ರೆಂತ್, ಸೊ ಐ ಆಮ್ ಬಿಂಗ್ ಡೂಯಿಂಗ್ ಇಟ್. ಹೇಗೆ ಅಂತ ಗೊತ್ತಿಲ್ಲ, ಎಲ್ಲರೂ ಕೇಳ್ತಾರೆ ನನ್ಗೆಲ್ಲ 24 ಗಂಟೆ ಇದೆ, ನಿನ್ಗೆ ಎಷ್ಟು ಗಂಟೆ ಇದೆ ಅಂತ ಹೇಳ್ತಾರೆ. ನಂಗೆ ಕೊಡ್ತಾ ಬಂದಿದ್ದೀನಿ. ಐ ಆಮ್ ಮ್ಯಾನೇಜಿಂಗ್ ದ ಶೋ ಸೋ ಫಾರ್. ಅದೇ ಇಲ್ಲಿ ಫ್ಯಾಮಿಲಿಗೆ ಕ್ರೆಡಿಟ್ಸ್ ಹೋಗುತ್ತೆ. ಈಗ ಈ ಟೆಕ್ನಾಲಜಿ ಅಂತ ಬಂದಾಗ ಡೇ ಬೈ ಡೇ ಟೆಕ್ನಾಲಜಿ ತುಂಬಾ ಇಂಪ್ರೂವ್ ಆಗ್ತಾ ಇದೆ. ಇಲ್ಲಿ ಮಕ್ಕಳು ಕಲಿಯೋಕ್ಕಿಂತ ಹೆಚ್ಚಾಗಿ ಸ್ಟಾಫ್ಗಳು ತುಂಬಾ ಅಪ್ಡೇಟ್ ಆಗ್ಬೇಕು. ಸೊ ನಿಮ್ಮ ಸ್ಟಾಫಿಗೆ ಅಪ್ಡೇಟ್ ಆಗೋ ವಿಷಯದಲ್ಲಿ ಅಥವಾ ಟೆಕ್ನಾಲಜಿ ವಿಚಾರದಲ್ಲಿ ನಿಮ್ಮ ಸ್ಕೂಲ್ ಹೇಗೆ ಸಪೋರ್ಟ್ ಮಾಡುತ್ತೆ, ನೀವ್ ಹೇಗೆ ಸಪೋರ್ಟ್ ಮಾಡ್ತೀರಿ? ಇದಕ್ಕೆ ಹೇಳ್ಬೇಕಂದ್ರೆ ನಾನು ಟೆಕ್ನಾಲಜಿಗೆ ಸಪೋರ್ಟ್ ಮಾಡ್ತೀನಿ, ಬಟ್ ಜಾಸ್ತಿ ಮಾಡಲ್ಲ. ಯಾಕಂದ್ರೆ ಇವತ್ತಿರುತ್ತೆ ಟೆಕ್ನಾಲಜಿ, ನಾಳೆ ಏನಾಗುತ್ತೆ ಅಂತ ಗೊತ್ತಿಲ್ಲ. ಈಗ ಎಲ್ಲ AI ವರ್ಲ್ಡ್ ಅಂತ ಹೇಳ್ತಾ ಇದ್ದಾರೆ, ಮ್ಯಾನ್ ಪವರ್ ಕಡಿಮೆ ಆಗ್ತಾ ಬರ್ತಾ ಇದೆ. ಆ AI ನಾವೇನ್ ಕಲ್ಸಿದ್ವಿ ಅದೇ ನಮ್ಮನ್ನ ಡಿಕೋಡಿಂಗ್ ಮಾಡಕ್ ಸ್ಟಾರ್ಟ್ ಮಾಡ್ತಾ ಇದೆ. ಸೊ ನಮ್ಮ ಟೀಚಿಂಗ್ ಫೀಲ್ಡ್ ಅಲ್ಲಿ ಅದು ಬೇಡ. ರೋಬೋಟಿಕ್ ಬಂದು ಹೇಳ್ಕೊಡೋದು, ರೋಬೋ ಬಂದು ಹೇಳ್ಕೊಡೋದು ಮಕ್ಕಳಿಗೆ, ಇದೆಲ್ಲ ನಮ್ಗೆ ಬೇಡ. ಸೊ ಹಾಗಾಗಿ ನಾನು ಏನಿದ್ರು ಸ್ವಲ್ಪ ಮಟ್ಟಿಗೆ ಟೆಕ್ನಾಲಜಿ ಯೂಸ್ ಮಾಡ್ತೀವಿ, ಸ್ವಲ್ಪ ಮಟ್ಟಿಗೆ ನಮ್ಮ ಸ್ಕಿಲ್ಸ್ ಏನಿದೆಯೋ ಅದನ್ನ ಯೂಸ್ ಮಾಡ್ತೀವಿ. ಬಿಕಾಸ್ ಇಲ್ಲಾಂದ್ರೆ ಬ್ರೈನ್ ಡಿಟೋರಿಯರೇಟ್ ಆಗ್ಬಿಡುತ್ತೆ ನಮ್ಗೆ. ಇನ್ನು ಇದ್ರ ನಡುವೆ ನಮ್ಮ ಈ AS ಅಚೀವರ್ಸ್ ಅನ್ನೋ ಪ್ರೋಗ್ರಾಮ್ನ ಉದ್ದೇಶವೇ ಮಹಿಳಾ ಸಾಧಕಿಯರನ್ನ ಕರೆದುಕೊಂಡು ಬಂದು ಅವರ ಸಾಧನೆ ಏನು ಅಂತ ಹೆಣ್ಮಕ್ಳಿಗೆ ಹೇಳೋದ್ರ ಮುಖಾಂತರ ಎಷ್ಟೋ ಜನಕ್ಕೆ ಅದು ದಾರಿ ಆಗುತ್ತೆ. ಓಕೆ, ನಾನ್ ಹಿಂಗ್ ಮಾಡ್ಬೋದಲ್ಲ ಅನ್ನೋ ಒಂದು ಐಡಿಯಾ ಸಿಗುತ್ತೆ ಅನ್ನೋ ಕಾರಣಕ್ಕೆ. ಸೊ ನಮ್ಮ ಹೆಣ್ಣು ಮಕ್ಕಳಿಗೆ ನಿಮ್ದೊಂದು ಮೆಸೇಜ್ ಪಾಸ್ ಮಾಡ್ತೀರಾ ಅನ್ನೋದಾದ್ರೆ? ಹೆಣ್ಮಕ್ಳಿಗೆ ಅಂತ ಹೇಳೋದಕ್ಕಿಂತ ಎಲ್ರಿಗೂ ಮೆಸೇಜ್ ಬೇಕು. ಬಿಕಾಸ್ ಹೆಣ್ಮಕ್ಳು ಅಂದ್ರೆ ನನಗೆ ತುಂಬಾ ಇಷ್ಟ. ನಾನು ಮುಂಚೆಯಿಂದಾನು ನಾನು ಹೆಣ್ಣಾಗಿ ಹುಟ್ಟಿರೋದು ಒಂದು ತುಂಬಾನೇ ಖುಷಿ ಕೊಡುತ್ತೆ. ಯಾಕಂದ್ರೆ ಇಷ್ಟು ಬ್ಯೂಟಿಫುಲ್ ವರ್ಲ್ಡ್ನ ನಾನು ನೋಡೋಕ್ಕೆ ಯಾರಿಗೂ ಅವಕಾಶ ಸಿಗಲ್ಲ. ಮತ್ತೆ ಇನ್ನೊಂದು ಏನಂದ್ರೆ, ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಫ್ರೆಂಡ್ಸ್ ಹತ್ರ ಆಗ್ಬೋದು, ಫ್ಯಾಮಿಲಿಲಿ ಗಂಡು ಮಕ್ಳಿಗೆ ಇಲ್ದಲ್ಲಿರೋ ಎಷ್ಟೋ ಅವಕಾಶ ಹೆಣ್ಮಕ್ಳಿಗೆ ಸಿಗುತ್ತೆ. ಒಂದು ಬಟ್ಟೆಲಾಗ್ಬೋದು, ಇಲ್ಲ ಹೊರಗಡೆ ಹೋಗ್ಲಿಕ್ಕಾಗ್ಬೋದು. ಆದರೆ ಎಲ್ಲೋ ಒಂದು ಕಡೆ ಹೆಣ್ಮಕ್ಳಿಗೆ ಫ್ರೀಡಮ್ ಅನ್ನೋದು ಒಂದು ಸ್ವಲ್ಪ ಫ್ರೀಡಮ್ ಕಡಿಮೆ ಆಗಿದೆ ಅಂತ ಹೇಳ್ಬೋದು. ಬಿಕಾಸ್ ನಾವು ಮಧ್ಯರಾತ್ರಿ ಎಲ್ಲ ಓಡಾಡೋಕ್ಕಾಗಲ್ಲ. ನಾವು ಎಷ್ಟೇ ಗಂಡು ಟಾಮ್ ಬಾಯ್ ಅಂತ ಅನ್ಕೊಂಡ್ರು ಆ ಫ್ರೀಡಮ್ ಒಂದಿಲ್ಲ. ಅದು ಬಿಟ್ಟರೆ ಬೇರೆ ಎಲ್ಲದರಲ್ಲೂ ಹೆಣ್ಮಕ್ಳು ತುಂಬಾನೇ ಲಕ್ಕಿ ಇದ್ದಾರೆ. ಸೊ ಹೆಣ್ಮಕ್ಳಿಗೆ ನಾನು ಏನು ಹೇಳ್ತೀನಿ ಅಂದರೆ, ಬಿ ಸ್ಟ್ರಾಂಗ್ ಆಲ್ವೇಸ್. ಏನೇ ಬಂದರೂ ಸ್ಟ್ರಾಂಗ್ ಆಗಿರಿ, ಕರೇಜ್ ಇಟ್ಕೊಳ್ಳಿ, ಕಾನ್ಫಿಡೆನ್ಸ್ ಇಟ್ಕೊಳ್ಳಿ, ಕಂಪ್ಯಾಷನ್ ಫಸ್ಟ್ ಇರಬೇಕು. ಬಿಕಾಸ್ ಮದರ್ ಟೆರೇಸಾ ಇಸ್ ಮೈ ರೋಲ್ ಮಾಡೆಲ್ ಆ್ಯಂಡ್ ಅಬ್ದುಲ್ ಕಲಾಂ ಇಸ್ ಆಲ್ಸೋ ಮೈ ರೋಲ್ ಮಾಡೆಲ್. ಸೊ ಅವರಿಬ್ಬರನ್ನ ತಗೊಂಡಾಗ ಕರೇಜ್, ಕಂಪ್ಯಾಷನ್ ಆ್ಯಂಡ್ ಕಾನ್ಫಿಡೆನ್ಸ್ ಇರಬೇಕು. ಅದು ಬಿಟ್ಟರೆ ನನ್ನ ಹೆಸರು D ಇಂದ ಸ್ಟಾರ್ಟ್ ಆಗೋದ್ರಿಂದ ಡೆಡಿಕೇಶನ್, ಡಿಸಿಪ್ಲಿನ್ ಆ್ಯಂಡ್ ಡಿಟರ್ಮಿನೇಷನ್ ಇಸ್ ಟೂ ಇಂಪಾರ್ಟೆಂಟ್ ಫಾರ್ ಆಲ್ ಆಫ್ ಅಸ್. ಇದನ್ನ ನನ್ನ ಮಕ್ಳಿಗೂ ಸಹ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ. ಒಂದು ಕನ್ಸಿಸ್ಟೆನ್ಸಿ ಇರಬೇಕು. ನಾವು ಯಾವುದೇ ಕೆಲಸ ಮಾಡಬೇಕಾದ್ರೂ ಅಷ್ಟೇ ಕನ್ಸಿಸ್ಟೆನ್ಸಿ ಇರಬೇಕು. ಇವತ್ತು ನಾವು ಮಾಡ್ತೀವಿ, ನಾಳೆ ಮಾಡಲ್ಲ ಅನ್ನೋದು ಬೇಡ. ಸೊ ಅದಿದ್ದಾಗ ಡೆಫಿನೆಟ್ಲಿ ವಿ ವಿಲ್ ಲೀಡ್ ಅ ಬ್ಯೂಟಿಫುಲ್ ಲೈಫ್ ಆ್ಯಂಡ್ ವಿ ಲೀಡ್ ಟು ಸಕ್ಸಸ್. ಆಮೇಲೆ ಸಕ್ಸಸ್ ಅಂತ ಬಂದಾಗ ಯಾವತ್ತೂ ನಾವು ಸಕ್ಸಸ್ನ ತಲೆಗೆ ತೊಗೊಳಕ್ ಹೋಗ್ಬಾರ್ದು. ಇನ್ನ ಮುಂದೆ ಮಾಡಬೇಕು, ಇದು ಜವಾಬ್ದಾರಿ ಜಾಸ್ತಿ ಆಯಿತು ಅನ್ನೋದು ಇರಬೇಕು ಮನುಷ್ಯನ್ಗೆ ಹೊರತು ಅಹಂಕಾರದಿಂದ ಯಾವತ್ತೂ ಮೆರಿಬಾರ್ದು. ಸೊ ಆ ಕಲ್ಚರ್, ಸಂಸ್ಕಾರ ಅಂತ ನಾನು ಕಲ್ತಾಗ ಅದೇ ಸಂಸ್ಕಾರನೇ ನನ್ನ ಮಕ್ಕಳಲ್ಲೂ ನಾನು ಬೆಳೆಸ್ತಾ ಇರೋದು. ಯಾಕಂದ್ರೆ ಎಷ್ಟು ಸರ್ಟಿಫಿಕೇಟ್ಸ್ ಇದ್ರು, ಎಷ್ಟು ವಿದ್ಯೆ ಇದ್ರು, ಸಂಸ್ಕಾರ ಅನ್ನೋದು ಇರಬೇಕು ಮಕ್ಕಳಿಗೆ. ಸೊ ಆ ಸಂಸ್ಕಾರ ಅನ್ನೋದಿಲ್ಲ ಅಂದ್ರೆ ನಾಳೆ ಗುರು ಬಂದ್ರು ಅಷ್ಟೇ, ಅವ್ರ ಅಪ್ಪ ಅಮ್ಮ ಬಂದ್ರು ಅಷ್ಟೇ, ಅವ್ರು ರೆಸ್ಪೆಕ್ಟ್ ಕೊಡೋದು ಅಷ್ಟರಲ್ಲೇ ಇರುತ್ತೆ. ಸೊ ಆ ಸಂಸ್ಕಾರ ಅನ್ನೋದು ಕಲೀರಿ. ಸಂಸ್ಕಾರ ಇದ್ರೆ ಇಡೀ ಜಗತ್ನೇ ನಿಮ್ಮದಾಗಿಸ್ಕೊಳ್ತೀರಾ. ಅಹಂಕಾರ ಇದ್ರೆ ಜಗತ್ನೇ ಕಳ್ಕೊತೀರಾ ಅನ್ನೋದು ಒಂದು ಮೆಸೇಜ್. ಓಕೆ, ಸ್ಕೂಲ್ ಅಂತ ಬಂದಾಗ ಮಕ್ಕಳು ಕೊಡುವಂತಹ ಐಡಿಯಾಗಳನ್ನ ರಿಸೀವ್ ಮಾಡ್ಕೊಳ್ಳೋದ್ರಲ್ಲಿ ನಿಮ್ಮ ಪರ್ಸೆಂಟೇಜ್ ಹೇಗೆ? ಯಾಕಂದ್ರೆ ಕೆಲವೊಬ್ರು ಮಕ್ಕಳನ್ನ ಕನ್ಸಿಡರೇ ಮಾಡಲ್ಲ. ನಮ್ಮ ಸ್ಕೂಲ್ ಏನಿದೆ, ರೂಲ್ಸ್ ಇದೆ, ಅದು ನೀನು ಫಾಲೋ ಮಾಡ್ಕೊ, ಮನೆಗೆ ಬ್ಯಾಗ್ ತಗೋ ಹೋಗ್ತಾ ಇರು ಅಂತಾರೆ. ಬಟ್ ನಿಮ್ಮ ಆದ್ಯತೆ ಹೇಗಿದೆ? ಡೆಫಿನೆಟ್ಲಿ ನಾನು ಕನ್ಸಿಡರ್ ಮಾಡ್ತೀನಿ. ಬಿಕಾಸ್ ಅವ್ರದ್ರಲ್ಲೂ ಅಂದ್ರೆ ಕೆಲವೊಂದ್ಸರಿ ಮಕ್ಕಳಲ್ವಾ, ಎಲ್ಲೋ ಒಂದ್ ಕಡೆ ಅವ್ರ ನೇರವಾಗಿ ಮಾತಾಡಕ್ ಸ್ಟಾರ್ಟ್ ಮಾಡ್ತಾರೆ, ಅವ್ರು ಏನಿದೆಯೋ ಆ ತರ ಹೇಳ್ತಾರೆ. ಅದನ್ನ ನಾನು ಕನ್ಸಿಡರ್ ಮಾಡಲ್ಲ. ಅದು ನಿಜ ಯೂಸ್ಫುಲ್ ಆಗುತ್ತೆ ಸ್ಕೂಲಲ್ಲಿ, ನಮ್ಮ ಶಾಲೆಯಲ್ಲಿ ಅಳವಡಿಸ್ಕೊಳ್ಬಹುದು ಅನ್ನಂಗಿದ್ರೆ ಮಾತ್ರ ನಾನು ತಗೊಳ್ತೀನಿ. ಬಟ್ ಐ ವಿಲ್ ಡೆಫಿನೆಟ್ಲಿ ಕನ್ಸಿಡರ್ 80% to 90%. ಐ ವಿಲ್ ಡೆಫಿನೆಟ್ಲಿ ಕನ್ಸಿಡರ್ ದ ಐಡಿಯಾಸ್ of the student.